ವಿಶ್ವ ಕ್ರಿಕೆಟ್ನಲ್ಲಿ ಹೆಚ್ಚು ಸೌಂಡ್ ಮಾಡ್ತಿರೋ ಹೆಸರು ಅಂದ್ರೆ ಅದು ವೈಭವ್ ಸೂರ್ಯವಂಶಿಯದ್ದು. ಪ್ರಚಂಡ ಪುಟಾಣಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೂ ಪಾದಾರ್ಪಣೆ ಮಾಡಿ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರ ದಾಖಲೆಯನ್ನ ಮುರಿದಿದ್ದಾರೆ. ಈ 15 ವರ್ಷದ ಬಾಲಕ ಆಂಗ್ಲರ ಮಣ್ಣಿನಲ್ಲಿ ಶತಕ ಬಾರಿಸಲು ವಿಫಲನಾದ್ರೂ ಸ್ಫೋಟಕ ಓಪನಿಂಗ್ ನೀಡುವಲ್ಲಿ ವೈಫಲ್ಯ ಕಂಡಿಲ್ಲ. ಇನ್ನು ಜಿಂಬಾಬ್ವೆ ವಿರುದ್ಧದ ಸರಣಿಯಲ್ಲಿ ಎಂದಿನಂತೆ ತಮ್ಮ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶಿಸಿ ಸರಣಿ ಶ್ರೇಷ್ಠ ಪ್ರಶಸ್ತಿಗೂ ಭಾಜನರಾಗಿದ್ರು. ಈ ಮೂಲಕ ಇಡೀ ಜಗತ್ತೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ್ರು. ವೈಭವ್ ಕ್ರೇಜ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಬ್ಯಾಟ್ನಲ್ಲಿ ರನ್ ಮಳೆ ಬಾರಿಸ್ತಿದ್ದಂತೆ ಅವರ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಹೆಚ್ಚಾಗ್ತಿದೆ. ಇದೀಗ ಪ್ರಸಿದ್ಧ 5 ಬ್ರ್ಯಾಂಡ್ಗಳೊಂದಿಗೆ ಬೇಬಿ ಬಾಸ್ ಒಪ್ಪಂದ ಮಾಡಿಕೊಂಡಿದ್ದಾರೆ. ಇದರಿಂದಾಗಿ ವೈಭವ್ ಆದಾಯ ಕೂಡ ಹೆಚ್ಚಾಗ್ತಿದೆ. ಜಸ್ಟ್ 15 ವರ್ಷಕ್ಕೆ ಕೋಟಿಗಳ ಒಡೆಯಾಗಿದ್ದಾರೆ. ಈ ಬಗ್ಗೆ ಹೇಳ್ತೀನಿ ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ವೈಭವ್ ಸೂರ್ಯವಂಶಿ, ಆತನಿಗೆ ಜಸ್ಟ್ 15 ವರ್ಷ. ಇನ್ನು ಸರಿಯಾಗಿ ಪ್ರಪಂಚ ನೋಡದ ಆ ಸಣ್ಣ ಹುಡುಗನಿಗೆ ಕ್ರಿಕೆಟ್ ಬಗ್ಗೆ ಏನು ಗೊತ್ತು ಅಂತ ಪ್ರಶ್ನೆ ಮಾಡಿದವರೇ ಹೆಚ್ಚು. ಆದರೆ ವೈಭವ್ ಪ್ರಶ್ನೆ ಮಾಡಿದವರಿಗೆ ತಮ್ಮ ಅಬ್ಬರದ ಬ್ಯಾಟಿಂಗ್ ಮೂಲಕ ಉತ್ತರಿಸ್ತಾ ಬಂದಿದ್ದಾರೆ. ಇದೀಗ ಕ್ರಿಕೆಟ್ ಲೋಕದಲ್ಲಿ ವೈಭವದ ಯುಗ ಆರಂಭವಾಗಿದೆ. ಅತಿ ಕಿರಿಯ ಆಟಗಾರನಾಗಿ ಭಾರತ ತಂಡಕ್ಕೆ ಪಾದಾರ್ಪಣೆ ಮಾಡಿರುವ ಸೂರ್ಯವಂಶಿ ಕ್ರಿಕೆಟ್ ಲೋಕದಲ್ಲಿ ದಾಖಲೆಗಳ ಸರದಾರ ಅನ್ನಿಸಿಕೊಂಡಿದ್ದಾರೆ. ಆನ್ ದಿ ಫೀಲ್ಡ್ನಲ್ಲಿ ರನ್ ಮಳೆ ಸುರಿಸೋ ಈ ಯಂಗ್ ಪ್ಲೇಯರ್ ಆಫ್ ದ ಫೀಲ್ಡ್ನಲ್ಲೂ ನ್ಯೂ ಬ್ರ್ಯಾಂಡ್ ಮಿಷನ್ ಆಗಿದ್ದಾರೆ. ಆಟದ ಮೂಲಕ ಫ್ಯಾನ್ಸ್ ಮನ ಗೆಲ್ತಿರೋ ವೈಭವ್ ಬ್ರ್ಯಾಂಡೆಡ್ ಕಂಪನಿಗಳ ಹೃದಯ ಗೆಲ್ತಿದ್ದಾರೆ. ಕಾರ್ಪೊರೇಟ್ ಕಂಪನಿಗಳ ಹಾಟ್ ಫೇವರೇಟ್ ಆಗ್ತಿದ್ದಾರೆ. ಇದರಿಂದಾಗಿ ವೈಭವ್ ಬ್ರ್ಯಾಂಡ್ ವ್ಯಾಲ್ಯೂ ದುಪ್ಪಟ್ಟಾಗಿದೆ. ಹೌದು, ವೈಭವ್ ಟೀಮ್ ಇಂಡಿಯಾಗೆ ಪಾದಾರ್ಪಣೆ ಮಾಡ್ತಿದ್ದಂತೆ ಪ್ರಸಿದ್ಧ ಬ್ರ್ಯಾಂಡೆಡ್ ಕಂಪನಿಗಳು ಸೂರ್ಯವಂಶಿ ಜೊತೆ ಒಪ್ಪಂದ ಮಾಡಿಕೊಳ್ಳಲು ಮುಂದಾಗಿವೆ. ಇನ್ನು ಕೆಲ ಬ್ರ್ಯಾಂಡ್ಗಳು ಪರ್ಫೆಕ್ಟ್ ಟೈಮ್ಗೋಸ್ಕರ ಕಾಯ್ತಿವೆ. ಈ ಮಧ್ಯೆಯೇ ವೈಭವ್ ತಮ್ಮ ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ ಶುಲ್ಕವನ್ನ ಹೆಚ್ಚಿಸಿಕೊಂಡಿದ್ದಾರೆ. ಜಾಹೀರಾತು ಒಂದಕ್ಕೆ 1 ಕೋಟಿಗೂ ಅಧಿಕ ಚಾರ್ಜ್ ಮಾಡ್ತಾರೆ ಎನ್ನಲಾಗ್ತಿದೆ. ಇನ್ನು IPL ಸಂಬಳ, ಮ್ಯಾಚ್ ಫೀಸ್, ದೇಶೀಯ ಕ್ರಿಕೆಟ್ ಮತ್ತು ಹೆಚ್ಚುತ್ತಿರುವ ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ ಒಪ್ಪಂದಗಳಿಂದಾಗಿ ಸೂರ್ಯವಂಶಿ ನೆಟ್ವರ್ತ್ 7 ರಿಂದ 10 ಕೋಟಿ ರೂಪಾಯಿಗಳಷ್ಟಿದೆ ಅಂತ ಅಂದಾಜಿಸಲಾಗ್ತಿದೆ. ಹಾಗಾದ್ರೆ ವೈಭವ್ ಸೂರ್ಯವಂಶಿ ಯಾವ ಬ್ರ್ಯಾಂಡ್ಗಳ ಜೊತೆ ಒಪ್ಪಂದ ಮಾಡಿಕೊಂಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ವೈಭವ್ 2026 ಆರಂಭದಲ್ಲಿ ಕಾಂಪ್ಲೆನ್ನ ತೋಡಾ ಕಾಂಪ್ಲೆನ್ ಜಾಹೀರಾತು ಅಭಿಯಾನದ ಭಾಗವಾಗಿದ್ದಾರೆ. ಈ ಅಭಿಯಾನವು ಪೌಷ್ಟಿಕಾಂಶ ಮತ್ತು ಕಠಿಣ ಪರಿಶ್ರಮಕ್ಕೆ ನೀಡುವ ಪ್ರಾಮುಖ್ಯತೆಯು ಒಬ್ಬ ಕ್ರೀಡಾಪಟುವಾಗಿ ಈ ಯುವ ಆಟಗಾರನ ನಿಜ ಜೀವನದ ದಿನಚರಿಯನ್ನ ಪ್ರತಿಬಿಂಬಿಸುತ್ತೆ. ಇನ್ನು ಸೂರ್ಯವಂಶಿ ಜಾರ್ಖಂಡ್ ಆರೋಗ್ಯ ಇಲಾಖೆಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ರಾಜ್ಯದ ಯುವಕರು ಸಕ್ರಿಯವಾಗಿ, ಸದೃಢವಾಗಿ ಮತ್ತು ಆರೋಗ್ಯವಾಗಿರಲು ಪ್ರೇರೇಪಿಸಲು ವೈಭವ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸುವುದಾಗಿ ಜಾರ್ಖಂಡ್ ಆರೋಗ್ಯ ಸಚಿವರು 2026 ಮೇ ತಿಂಗಳಲ್ಲಿ ಘೋಷಿಸಿದ್ರು. ಈ ಒಪ್ಪಂದದಿಂದಲೂ ವೈಭವ್ ಹಣ ಗಳಿಸ್ತಾ ಇದ್ದಾರೆ. ಇನ್ನು ವೈಭವ್ ಗೂಗಲ್ ಪೇನ ಯುವಕ ಯುವತಿಯರನ್ನ ಕೇಂದ್ರೀಕರಿಸಿದ ಅಭಿಯಾನದಲ್ಲಿ ನಟಿಸಿದ್ದಾರೆ. ಈ ಜಾಹೀರಾತಿನಲ್ಲಿ ಅವರು ತಮ್ಮ ಪೋಷಕರ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿರುವ UPI ಬಳಸಿ ಹಣ ನಿರ್ವಹಿಸುವುದನ್ನು ತೋರಿಸಲಾಗಿದ್ದು, ಹದಿಹರಿಯದವರಿಗೆ ಸುರಕ್ಷಿತ ಹಣಕಾಸು ನಿರ್ವಹಣೆಯ ಬಗ್ಗೆ ತಿಳಿಸಲಾಗಿದೆ. ಸಚಿನ್ ತೆಂಡೂಲ್ಕರ್ MRF ಬ್ಯಾಟ್ ಸ್ಪಾನ್ಸರ್ಶಿಪ್ನೊಂದಿಗೆ ಗುರುತಿಸಿಕೊಂಡಂತೆ ಸೂರ್ಯವಂಶಿ ಸದ್ಯ ಸರಿನ್ ಸ್ಪೋರ್ಟ್ಸ್ ಜೊತೆ 50 ಲಕ್ಷ ರೂಪಾಯಿ ಮೌಲ್ಯದ ಇಕ್ವಿಪ್ಮೆಂಟ್ ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ. SS ಸಂಸ್ಥೆ ಮಾರುಕಟ್ಟೆಯಲ್ಲಿ ವಿಶೇಷವಾದ ವೈಭವ್ ಸೂರ್ಯವಂಶಿ ಎಡಿಷನ್ ಬ್ಯಾಟ್ಗಳನ್ನು ಈಗಾಗಲೇ ರಿಲೀಸ್ ಮಾಡಿದೆ. ಇನ್ನು 2026 IPL ಸಮಯದಲ್ಲಿ ಸೂರ್ಯವಂಶಿ RR ತಂಡದ ಸಹ ಆಟಗಾರ ಧ್ರುವ್ ಜುರೇಲ್ ಜೊತೆ ರೆಡ್ ಬುಲ್ ಸವಾಲಿನಲ್ಲಿ ಪಾಲ್ಗೊಂಡಿದ್ರು. ಸವಾಲಿನಲ್ಲಿ ವೈಭವ್ 30 ಎಸೆತಗಳಲ್ಲಿ 60 ರನ್ ಗಳಿಸಬೇಕಿತ್ತು. ಇದರಲ್ಲೂ ಕೂಡ ವೈಭವ್ ಹಣ ಸಂಪಾದಿಸಿದ್ದಾರೆ. ಒಟ್ಟಾರೆ ಬಾಸ್ ಬೇಬಿ ಬ್ಯಾಟಿಂಗ್ ಜೊತೆಗೆ ಹಣ ಗಳಿಕೆಯಲು ದೊಡ್ಡ ದೊಡ್ಡ ಆಟಗಾರರನ್ನೇ ಮೀರಿಸ್ತಾ ಹೋಗ್ತಿದ್ದಾರೆ. ಇದರಿಂದಾನೇ ಗೊತ್ತಾಗುತ್ತೆ ಕ್ರಿಕೆಟರ್ಸ್ಗೆ ಕ್ರಿಕೆಟ್ನಿಂದ ಕೇವಲ ನೇಮ್ ಫೇಮ್ ಮಾತ್ರವಲ್ಲ, ದುಡ್ಡಿನ ಹೊಳೆ ಕೂಡ ಹರಿದು ಬರುತ್ತೆ. ಮೈದಾನದಲ್ಲಿ ಎಷ್ಟು ಚೆನ್ನಾಗಿ ಬ್ಯಾಟ್ ಬೀಸ್ತಾರೋ ಅಷ್ಟೇ ಅವರ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಏರ್ತಾ ಹೋಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ವೈಭವ್ ಸೂರ್ಯವಂಶಿ. ಮುಂದಿನ ದಿನಗಳಲ್ಲಿ ವೈಭವ್ ಸೂರ್ಯವಂಶಿ ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ ಅವರಂತೆ ವಿಶ್ವ ಕ್ರಿಕೆಟ್ಗೆ ಬ್ರ್ಯಾಂಡ್ ಆಗಿ ಬೆಳೆಯಲಿ ಅನ್ನೋದೇ ಎಲ್ಲರ ಆಶಯ. ನಮಸ್ಕಾರ.